ಭೂಲೋಕದ ಮುತ್ತು ಗಗನಕ್ಕೇರುತ್ತಲೇ ಎಚ್ಚರ ಅಂತ ನೋಡಿ. ಪುರಾಣ ಪ್ರಸಿದ್ಧ ಹೆಳವನಕಟ್ಟೆ ಆಂಜನೇಯ ಸ್ವಾಮಿಯ ಕಾರ್ಣಿಕ ಈಗ ಭವಿಷ್ಯವನ್ನ ನುಡಿದಿರುವಂಥದ್ದು. ಹೆಳವನಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದ ಕಾರ್ಣಿಕ ಈ ಬಗ್ಗೆ ಭವಿಷ್ಯವನ್ನ ನುಡಿದಿದೆ. ಅಂದ್ರೆ ನೋಡಿ, ಏನು ಭೂಲೋಕದ ಮುತ್ತು ಗಗನಕ್ಕೇರುತ್ತೆ ಎಚ್ಚರ, ಇದು ಭವಿಷ್ಯ ನುಡಿದಿರುವಂಥದ್ದು. ಹೆಳವನಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದ ಕಾರ್ಣಿಕ ದೇವಸ್ಥಾನದ ನಾಗರ ಪಂಚಮಿ ದಿನದಂದು ಈ ರೀತಿ ಭವಿಷ್ಯ ನುಡಿದಿರುವಂಥದ್ದು. ಹೆಳವನಕಟ್ಟೆ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ನಾಗರ ಪಂಚಮಿಯ ದಿನ ಭೂಲೋಕದ ಮುತ್ತು ಗಗನಕ್ಕೇರುತ್ತಲೇ ಎಚ್ಚರ ಅಂತ ಎಚ್ಚರಿಕೆ ಕೊಟ್ಟಿದೆ. ಜೀವ ಸಮಾಧಿಯಾಗಿದ್ದ ಸ್ಥಳವಾದಂತಹ ಏನು ಹೆಳವನಕಟ್ಟೆ ಗ್ರಾಮ, ಗಿರಿಯಮ್ಮ ಜೀವ ಸಮಾಧಿಯಾಗಿದ್ದಂತಹ ಸ್ಥಳದಲ್ಲಿ ಭವಿಷ್ಯವನ್ನ ನುಡಿಯಲಾಗಿದೆ. ಈಗ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ಹೆಳವನಕಟ್ಟೆ ಸಾವಿರಾರು ಭಕ್ತರು ಈ ಕಾರ್ಣಿಕ ಮೇಲೆ ಭಾರಿ ನಂಬಿಕೆ ಇಟ್ಟಿದ್ದಾರೆ. ಇಲ್ಲಿ ಏನೇ ಭವಿಷ್ಯ ನುಡಿದು ಕೂಡ ಅದು ನಿಜವಾಗುತ್ತೆ ಅನ್ನುವಂತಹ ನಂಬಿಕೆ ಅಲ್ಲಿನ ಜನರಿಗಿದೆ. ಭೂಲೋಕದ ಮುತ್ತು ಗಗನಕ್ಕೇರುತ್ತಲೇ ಎಚ್ಚರ ಅಂತ ಭವಿಷ್ಯವನ್ನ ಈಗ ಕಾರ್ಣಿಕ ನುಡಿದಿರುವಂಥದ್ದು. ಕಾರ್ಣಿಕ ಬಿಲ್ಲನ್ನ ಏರಿ ಪೂಜಾರಪ್ಪ ಭವಿಷ್ಯವನ್ನ ನುಡಿದಿದ್ದಾರೆ. ನೋಡಿ, ಈ ದೇವಾಲಯದಲ್ಲಿ ಏನು ಹೇಳಿಕೆಗಳು ಅಂದರೆ ಏನು ಭವಿಷ್ಯವನ್ನ ನುಡಿತಾರೆ ಅದು ನಿಜವಾಗುತ್ತೆ ಅನ್ನುವಂಥದ್ದು ಅಲ್ಲಿನ ಜನರ ಒಂದು ನಂಬಿಕೆಯಾಗಿದೆ. ಜೀವ ಸಮಾಧಿಯಾಗಿದ್ದ ಸ್ಥಳವಾದಂತಹ ಹೆಳವನಕಟ್ಟೆಯ ಗ್ರಾಮ, ಅಲ್ಲಿನ ಕಾರ್ಣಿಕ ಈಗ ಭವಿಷ್ಯವನ್ನ ನುಡಿದಿರುವಂಥದ್ದು. ಅಂದರೆ ನೋಡಿ, ಭವಿಷ್ಯದ ಒಂದು ಬೆಲೆ ಜಾಸ್ತಿ ಆಗುತ್ತೆ. ಭವಿಷ್ಯದ ಅಂದರೆ ಭೂಲೋಕದ ಮುತ್ತು ಗಗನಕ್ಕೇರುತ್ತಲೇ ಎಚ್ಚರ ಅಂತ ಈಗ ಭವಿಷ್ಯ ನುಡಿದಿರುವಂಥದ್ದು. ಹೆಳವನಕಟ್ಟೆ ಆಂಜನೇಯ ಸ್ವಾಮಿಯ ಕಾರ್ಣಿಕ ಅಲ್ಲಿನ ಪೂಜಾರಪ್ಪ ಕೂತು ಇಲ್ಲಿ ಭವಿಷ್ಯವನ್ನ ನುಡಿದಿರುವಂಥದ್ದು. ಇಲ್ಲಿ ಆಗುವಂತಹ ಅಂದರೆ ಇಲ್ಲಿ ಭವಿಷ್ಯ ನುಡಿಯುವಂತಹ ವಿಚಾರಗಳನ್ನು ಜನರು ಅಪಾರ ನಂಬಿಕೆಯಿಂದ ನಂಬುತ್ತಾರೆ. ಅಲ್ಲಿನ ಜನರು ದೇವಾಲಯದ ಕಾರ್ಣಿಕ ದೇವಸ್ಥಾನದಲ್ಲಿ ನಾಗರ ಪಂಚಮಿಯ ದಿನ ಈ ರೀತಿ ಭವಿಷ್ಯ ನುಡಿದಿರುವಂಥದ್ದು. ಅಂದರೆ ನೋಡಿ, ಏನು ಭೂಲೋಕದ ಮುತ್ತು ಗಗನಕ್ಕೇರುತ್ತೆ, ಎಚ್ಚರವಾಗಿರಿ ಅಂತ ಭವಿಷ್ಯವನ್ನ ಈಗ ಆಂಜನೇಯ ಸ್ವಾಮಿಯ ದೇವಾಲಯದ ಕಾರ್ಣಿಕ ನುಡಿದಿರುವಂಥದ್ದು.